ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ, ಮಕ್ಕಳಿಬ್ರು ಎದ್ದು ಬೆಳಗ್ಗೆನೆ ಶಟಲ್ ಕಾಕ್ ಆಡ್ತೀವಿ ಅಂತ ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಕಾಕ್ನ ಮೇಲ್ಗಡೆ ರೂಫ್ ಮೇಲೆಲ್ಲೋ ಬೀಳಿಸಿದ್ರು. ಅದಕ್ಕೆ ಅನ್ವಿಕ್ ಈ ಕಡೆ ಒಂದಿದೆ ಅಂತ ಹೇಳ್ತಾ ಇದ್ದಾನೆ. ಇಬ್ಬರು ಬೆಳಗ್ಗೆನೆ ಎದ್ದು ಆಟ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಲೇಟಾಗಿದ್ವಿ. ಎಲ್ಲರೂ ಇದ್ದಾರಲ್ವಾ, ಜೊತೆಗೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ BR ಹಿಲ್ಸ್ಗೆ ಹೋಗೋಣ, ಹಾಗೆ ಕೆ ಗುಡಿಗೆ ಹೋಗಿದ್ದು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮೊದಲೇ ಇಲ್ಲೇ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಬಾಕ್ಸ್ಗಳು ತಗೊಂಡು ಹೊಂಟೋಗೋಣ ಅಂತ ಲಂಚ್ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಅಮ್ಮ ಇಲ್ಲಿ ಟೀ ಮಾಡ್ಕೋತಾ ಇದ್ದಾರೆ. ಅಪ್ಪ ಒಂದು ಸ್ವಲ್ಪ ಸಾಮಾನುಗಳು ಬೇಕಿತ್ತು ತಿಂಡಿಗೆ, ಲಂಚ್ಗೆಲ್ಲ ರೆಡಿ ಮಾಡೋಕ್ಕೆ. ಅದಕ್ಕೆ ಅವ್ರು ಹೋಗಿ ತಗೊಂಡು ಬಂದು ಕೊಟ್ಟರು. ಮಧ್ಯಾಹ್ನದ ಲಂಚೆಲ್ಲ ಪ್ರಿಪೇರ್ ಮಾಡಿ ಬಾಕ್ಸ್ಗಳೆಲ್ಲ ಪ್ಯಾಕ್ ಮಾಡಾಯಿತು. ನಾವೆಲ್ಲರೂ ಕೂಡ ಬೆಳಿಗ್ಗೆನೇ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿತ್ತು, ಅದನ್ನು ತಿಂದ್ಕೊಂಡು ಅಲ್ಲಿಂದ BR ಹಿಲ್ಸ್ ಕಡೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಕೂಡ ಚಾಮರಾಜನಗರದ ಕಡೆ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ BR ಹಿಲ್ಸ್ ಮತ್ತು ಕೆ ಗುಡಿ, ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೆ ಗುಡಿ ಆಗಲಿ, BR ಹಿಲ್ಸ್ ಆಗಲಿ, ಮತ್ತು ಮಾದೇಶ್ವರಂ ಬೆಟ್ಟನೂ ಕೂಡ ಈ ಕಡೆಯಿಂದ ಹೋದರೆ ಹತ್ರ ಇರುತ್ತೆ. ನಾವು BR ಹಿಲ್ಸ್ಗೆ ಕೆ ಗುಡಿ ಕಡೆಯಿಂದ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಮ್ಮೂರಿಗೆ ಕೆ ಗುಡಿ ಕಡೆಯಿಂದ ಹೋದರೆ BR ಹಿಲ್ಸ್ ತುಂಬಾ ಹತ್ರ. ಅದರಿಂದ ನಾವು ಕೆ ಗುಡಿ ಕಡೆಯಿಂದ BR ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಸೀನರಿ, ಸುತ್ತಮುತ್ತ ಹಸಿರುಗಳು ತುಂಬ ಚೆನ್ನಾಗಿ ಬೆಳೆದಿತ್ತು. ಬೇಸಿಗೆ ಕಾಲದಲ್ಲಿ ಬಂದರೆ ಇಲ್ಲೆಲ್ಲ ಗಿಡಗಳದ್ದು ಎಲ್ಲ ಎಲೆಗಳೆಲ್ಲ ಉದುರೋಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ವಿಂಟರ್ ಸೀಸನ್ ಅಥವಾ ರೈನಿ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಒಂದು ದಿನ ಎಂಜಾಯ್ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಮತ್ತು ಅನಿಮಲ್ಸ್ ಕೂಡ ನೋಡ್ಬೋದು, ನಾವು ಬೇರೆ ಬೇರೆ ಅನಿಮಲ್ಸ್ ಎಲ್ಲ ನೋಡ್ಬೋದು. ನಾವು ಕೂಡ ಜಿಂಕೆಗಳು ಮತ್ತು ನವಿಲುಗಳನ್ನ ನೋಡಿದ್ವಿ. ಲಾಸ್ಟ್ ಟೈಮ್ ಬೇಸಿಗೆ ಕಾಲದಲ್ಲಿ ಬಂದಿದ್ವಿ, ತುಂಬಾ ಬಿಸಿಲಿತ್ತು ಮತ್ತು ಎಲೆಗಳೆಲ್ಲ ಉದುರೋಗಿತ್ತು ಮರ ಗಿಡಗಳದ್ದು, ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ಈ ಸಲ ತುಂಬ ಚೆನ್ನಾಗಿ ಅನಿಸ್ತು. ಮತ್ತು ಅಷ್ಟು ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ನಾವು BR ಹಿಲ್ಸ್ನ ತಲುಪಿದ್ವಿ. ಹೋಗ್ತಾನೆ ಗೊತ್ತಾಗ್ತಿತ್ತು ತುಂಬಾ ರಶ್ ಇತ್ತು ಅಂತ. ವೆಹಿಕಲ್ಸ್ಗಳು ಅಷ್ಟಿತ್ತು ಮತ್ತು ಜನರುಗಳೆಲ್ಲ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿಂದಾನೇ ಟ್ರಾಫಿಕ್ ಸ್ಟಾರ್ಟ್ ಆಗಿತ್ತು. ಹೋಗ್ತಾ ಇದ್ದೀವಿ, ಮೇಲ್ಗಡೆ ಬೆಟ್ಟ ಹತ್ತಾ ಇದ್ದೀವಿ BR ಹಿಲ್ಸ್ಗೆ. BR ಹಿಲ್ಸಲ್ಲಿ ತುಂಬಾ ರಶ್ ಇತ್ತು. ನಾವೆಲ್ಲರೂ ಕೂಡ ಕಾರ್ ಇಳಿದು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ದೇವ್ರ ಪೂಜೆ ಸಾಮಾನು ತೊಗೊಂಡು ಓಡ್ತಾ ಇದ್ದೀವಿ. ಅವರು 2 ಕಾರಲ್ಲಿ ಬಂದಿದ್ದರಿಂದ 2 ಕಾರ್ನ ಪಾರ್ಕ್ ಮಾಡಿ ಅವರು ಬರ್ತಾ ಇದ್ದಾರೆ. ದೊರೆಯವರು ಕೂಡ ಬಂದರು. ನಾನು ದೊರೆಯವರು ನಾವೆಲ್ಲರೂ ಮೆಟ್ಲತ್ಕೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ ಗ್ರೀಷ್ಮ ಮತ್ತು ಅನ್ವಿಕ್ ಇಬ್ಬರು ಕೂಡ ಅಮ್ಮನ ಜೊತೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಿದ್ರು. ಅಲ್ಲೇ ಒಂದಷ್ಟು ಶಾಪ್ಸ್ಗಳೆಲ್ಲ ಇತ್ತು. ಆದರೆ ನಾವು ಫಸ್ಟು ದೇವ್ರ ದರ್ಶನ ಕೊಟ್ಟೋಗೋಣ, ಇನ್ನು ರಶ್ ಇದೆ ತುಂಬ ಮತ್ತು ಮಳೆ ಬರೋ ಥರ ಇದೆ ಅಂತ ದರ್ಶನದಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಬಂದು ನಾಮ ಹಾಕ್ಸ್ಕೊಳ್ತಿದ್ರೆ ಹೇಗೆ ಅಂತ ಅಂಕಲ್ ಮತ್ತು ನಮ್ಮ ಅನ್ವಿಕ್ ಇಬ್ಬರು ಕೂಡ ನಾಮ ಹಾಕ್ಸ್ಕೊತಾ ಇದ್ದಾರೆ.
ರಶ್ ಇದೆ, ಲೇಟ್ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಆದಷ್ಟು ಬೇಗನೆ ನಾವು ದೇವ್ರ ದರ್ಶನವನ್ನು ಮಾಡಿದ್ವಿ. ಒಳಗಡೆ ಫೋನ್ ಅಲೋ ಇಲ್ಲ, ಅದರಿಂದ ದೇವ್ರ ಫೋಟೋ ಏನೂ ತೊಗೊಳಕ್ಕಾಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದು ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ. ಮತ್ತು ಮಳೆ ಬರೋ ಥರ ಇತ್ತು, ಮೋಡ ಗಾಳಿ ಚಳಿ ಎಲ್ಲ ಇತ್ತು. ಅಲ್ಲಿಂದ ಹೊರಡಬೇಕಾದ್ರೆ ಹಾಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ದೊರೆಯವರು ಕಾರ್ ಪಾರ್ಕ್ ಮಾಡಿದ್ರಲ್ಲ, ಅಲ್ಲಿಂದ ತೊಗೊಂಡು ಬರ್ತೀನಿ, ನೀವು ವಾಕ್ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳಿದರು. ಅದಕ್ಕೆ ನಾವೆಲ್ಲರೂ ಕೂಡ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೊರೆಯವರು ಕೂಡ ಅಲ್ಲೇ ಕಾರ್ ತೊಗೊಂಡು ಬರ್ತೀನಿ ಅಂತ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ದೇವರು. ಮತ್ತು ರಶ್ ಇತ್ತು, ಆದರೆ ರಶ್ ಅಂತ ಅನಿಸ್ಲಿಲ್ಲ. ಬೇಗನೆ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. BRLCಗೆ ಬರಬೇಕು ಅಂತಂದರೆ ಓನ್ ವೆಹಿಕಲ್ ಅಲ್ಲ, ಪ್ರೈವೇಟ್ ಬಸ್ಗಳು ಕೂಡ ಬರುತ್ತೆ. ಮತ್ತು ಗೌರ್ಮೆಂಟ್ ಬಸ್ಗಳು ಕೂಡ ವ್ಯವಸ್ಥೆಗಳಿದ್ದಾವೆ. ಅದರಿಂದ ಬಸ್ಸಲ್ಲಿ ಬರೋರು ಕೂಡ BRLCಗೆ ಬರ್ಬೋದು. ಜೊತೆಗೆ BRLCಗೆ ಬಂದವರು ಅಲ್ಲೇ ಕೂಡ ಸ್ಟೇ ಮಾಡೋದಕ್ಕೆ ರೂಮ್ಸ್ಗಳು ಕೂಡ ಅಲ್ಲಿ ಅವೈಲೇಬಲ್ ಇದೆ. ಅಲ್ಲೇ ಇದ್ದು ಒಂದಿನ ಅಥವಾ 2 ದಿನ ಟ್ರಿಪ್ ರೀತಿ ಎಂಜಾಯ್ ಮಾಡ್ಕೊಂಡು ಕೂಡ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವಲ್ಲಿ BRLCಲಿ ದೇವ್ರ ದರ್ಶನವನ್ನು ಮುಗಿಸ್ಕೊಂಡು ಈಗ ಗುಡಿ ಕಡೆಗೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ಅಲ್ಲಿರುವಂಥ ಗಿಡ ಮರಗಳಾಗಿರ್ಬೋದು, ಅಲ್ಲಿರೋ ವಾತಾವರಣ ಆಗಿರ್ಬೋದು, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನಾವು ವಾಪಸ್ ಗುಡಿಗೆ ಹೋಗ್ಬೇಕಾದ್ರೆ ಮೋಡ ಇತ್ತು ಮತ್ತು ಮಳೆ ಬರೋ ಥರ ಇತ್ತು. ನಾವು ಗುಡಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಮಳೆ ಬರ್ತಿದ್ದರಿಂದ ಗುಡಿನಲ್ಲಿ ನಾವು ನೀರ ಹತ್ರ ಎಲ್ಲ ಹೋಗೋಕ್ಕಾಗಲಿಲ್ಲ. ಇಲ್ಲಿ ಅನ್ವಿಕ್ ಇಲ್ಲಿ ಮುಳ್ಳಂದಿ ಬಂದಿತ್ತು, ಅದನ್ನು ನೋಡಿಕೊಂಡು ಆಟಾಡ್ತಾ ಇದ್ದಾನೆ. ಅದು ತುಂಬ ಡೇಂಜರ್ ಅಂತ ಹೇಳ್ತಾಯಿದ್ರು ಅಲ್ಲಿ. ಅದಾದಮೇಲೆ ಎಲ್ಲರೂ ಕೂಡ ಬೆಳಿಗ್ಗೆ ಲಂಚ್ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಲ್ಲ, ಅದನ್ನು ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಾಯಿದ್ದೀವಿ. ಬೆಳಿಗ್ಗೆ ಲಂಚ್ಗೆ ನಾವು ಮೊಸರನ್ನ, ಚಿತ್ರಾನ್ನ, ವಡೆ ಮತ್ತು ಸ್ವೀಟ್ ಪೊಂಗಲ್ಲು, ಪಾಯಸ, ಒಂದು ಟೀ ಫ್ಲಾಸ್ಕಲ್ಲಿ ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಅಲ್ಲೇ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ ಮೋಡ ಇದೆ, ಮಳೆ ಬರೋ ಥರ ಇದೆ, ಅದರಿಂದ ಲೇಟ್ ಆಗುತ್ತೆ, ಇನ್ನು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರೆ ಅಂತ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ನೀರು ಕಡೆ ಎಲ್ಲ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಬರೋಣ ಅಂತ ಅಂದ್ಕೊಂಡು ಮಕ್ಳಿಗೆ ಹೇಳ್ಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬಾ ಚಳಿ ಇತ್ತು, ಮತ್ತು ಆ ವೆದರ್ಗೆ ಮಕ್ಕಳು ಹೋದರೆ ಇನ್ನು ಹುಷಾರು ತಪ್ತಾರೆ. ಇನ್ನು ಎಕ್ಸಾಮ್ಸ್ ಟೈಮ್ ಅಲ್ವಾ, ಅದರಿಂದ ಹೊರಡ್ತಾ ಇದ್ದೀವಿ ಎಲ್ಲರೂ ಕೂಡ. ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತೆ ನೋಡಬೇಕು ಅನ್ನೋ ರೀತಿ ಇತ್ತು. ಅನ್ವಿಕ್ ಕೂಡ ಓಪನ್ ರೂಫಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ತೀನಿ ಅಂತ ನೋಡ್ತಾ ಇದ್ದಾನೆ. ಒಂದು ಸಣ್ಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅದನ್ನೊಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನೀವುಗಳು ಕೂಡ ಬಂದು ಒಂದು ಸಲ ವಿಸಿಟ್ ಮಾಡಿ. ಗುಡಿ ಆಗ್ಬೋದು, BRLC ಆಗ್ಬೋದು, ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರಿಪ್ ಥರ ಬೆಳಿಗ್ಗೆ ಬಂದು ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮ್ಸೆ ಹೋಗ್ಬೋದು. ಬಂದು ಹೋಗಿ ತುಂಬ ಚೆನ್ನಾಗಿದೆ. ಗುಡಿ ಎಲ್ಲ ನೋಡಿಕೊಂಡು ಅಲ್ಲಿಂದ ಊರ ಕಡೆ ಹೊರಡ್ತಾ ಇದ್ದೀವಿ. ಊರಿಗೆ ಎಲ್ಲರನ್ನೂ ಡ್ರಾಪ್ ಮಾಡಿ ಅದಾದಮೇಲೆ ನಾವು ಕೂಡ ಮೈಸೂರಿಗೆ ಹೊರಡಬೇಕು. ಯಾಕೆಂದರೆ ನಾಳೆಯಿಂದ ಸ್ಕೂಲ್ ಇದೆ ಮಕ್ಕಳಿಗೆ. ಅದಕ್ಕೋಸ್ಕರ ಅವ್ರನ್ನೆಲ್ಲರನ್ನೂ ಕೂಡ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ಅನ್ವಿಕ್ ಈ ಸಲನೂ ಒಂದು ತರಲೆ ಕೆಲಸ ಮಾಡಿದ್ದ. ಏನಪ್ಪ ಅದು ಅಂತಂದರೆ, ರಂಗೋಲೆ ಪುಡಿ ಇದೆಯಲ್ಲ, ಅದಕ್ಕೆ ಮುಖಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಪೌಡರ್ ಬಾಕ್ಸ್ ತಂದು ಇಟ್ಟಿದ್ರು. ಅದನ್ನು ತೊಗೊಂಡು ಬಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದ ಪೌಡರ್ನ. ಅದಕ್ಕೋಸ್ಕರ ಅಮ್ಮ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಪೌಡರ್ ಬಾಕ್ಸ್ ತಗೊಂಡು ಕೊಡ್ಬೇಕು ನನಗೆ ಅಂತ. ಹಂಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರಿಗೆಲ್ಲ ಬಾಯ್ ಮಾಡಿ ಅಲ್ಲಿಂದ ಹೊರಡ್ತಾ ಇದ್ದೀವಿ ಮೈಸೂರು ಕಡೆಗೆ.
ಮತ್ತೆ ರೊಟೀನ್ ಸ್ಟಾರ್ಟ್ ಆಯಿತು. ಮಕ್ಳಿಗೆ ರೆಡಿ ಮಾಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಇನ್ನು ಎಕ್ಸಾಮ್ಸ್ ಹತ್ರ ಬಂತು, ಅವ್ರಿಗೆಲ್ಲ ಪ್ರಿಪೇರ್ ಮಾಡಬೇಕು. ಇದಿಷ್ಟು ಟೆನ್ಷನ್ಸ್ಗಳು ಸ್ಟಾರ್ಟ್ ಆಯಿತು. ಊರಿಗೆ ಹೋದಾಗ ಅದು ಯಾವುದ್ರ ಕಡೆಯೂ ಕೂಡ ಅಷ್ಟು ಟೆನ್ಷನ್ಸ್ ಇರೋಲ್ಲ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಈಗ ಮತ್ತೆ ಮೈಸೂರು ಕಡೆ ಬರ್ತಾ ಇದ್ದೀವಿ ಅಂತಂದರೆ ತಿರ್ಗಾ ಮತ್ತೆ 1-2 ದಿನ ಬೇಕು ನಾರ್ಮಲ್ ಲೈಫ್ಗೆ ಅಡ್ಜಸ್ಟ್ ಆಗೋ ತನಕ. ಈಗ ಆಲ್ರೆಡಿ ನಾವು ಮೈಸೂರು ತಲುಪಿದ್ದೀವಿ. ಮೈಸೂರಲ್ಲಿ ನಮ್ಮ ಏರಿಯಾದಲ್ಲೂ ಕೂಡ ಗಣೇಶನ್ನ ಕೂರಿಸಿದ್ದಾರೆ. ರೋಡಲ್ಲೆಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿ ಗಣೇಶ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.